ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಕೊನೆ ತನಕ ವಿಡಿಯೋ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಂದು 3-4 ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಅದು ಈಸಿ ಮೆಥಡಲ್ಲಿ ತುಂಬ ಹೆಲ್ತಿಯಾಗಿ ರುಚಿಯಾಗಿ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ಈಗ ಮೊದಲನೇದಾಗಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಆಯಿಲ್ ಬೇಕಂದ್ರೂ ಹಾಕ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಚಿಟಪಟ ಅಂತ ಸಿಡಿಯೋವರೆಗೂ ಸಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗೆಯೇ ಈರುಳ್ಳಿನ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಆದ ನಂತರ ಈಗ ಸ್ವೀಟ್ ಕಾರ್ನನ್ನು ಹಾಕ್ಕೋತೀನಿ. ಬಟಾಣಿನಾದರೂ ಹಾಕ್ಕೋಬೋದು ಅಥವಾ ಸ್ವೀಟ್ ಕಾರ್ನಾದರೂ ಹಾಕ್ಕೋಬೋದು. ನಂತರ ಸ್ವೀಟ್ ಕಾರ್ನ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಬಟಾಣಿ ಬೇಕಂದ್ರೂ ಹಾಕ್ಕೊಳ್ಳಿ. ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾರೆಟು ಮತ್ತು ಹುರುಳಿಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಪಕ್ಕದಲ್ಲೇ ಮಂಡಕ್ಕಿ, ಇದು ಟೊಳ್ಪುರಿ. ಇದನ್ನು ಜಾಸ್ತಿ ದೊಡ್ಡ ಟಬ್ಬಲ್ಲಿ ಹಾಕ್ಕೊಂಬಿಟ್ಟು ಹೆಚ್ಚಿಗೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನೆನೆಸಿ ತೊಳೆದು ಹಿಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಈಗ ಕ್ಯಾರೆಟ್, ಹುರುಳಿಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಅದಕ್ಕೆ 1-2 ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿ. ಅದು 1-2 ನಿಮಿಷ ಫ್ರೈ ಆದ ನಂತರ ತೊಳೆದು ಇಟ್ಕೊಂಡಿರ್ತಕ್ಕಂಥ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಎನ್ಹ್ಯಾನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಿಂಬೆ ಹುಳಿ ಹಾಕೋದ್ರಿಂದ. ನಂತರ ಹುರಿದಿರ್ತಕ್ಕಂಥ ಕಡಲೆಕಾಯಿ ಬೀಜನ ಹಾಕ್ಕೋಬೇಕು. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹೀಗೆ ಒಂದಾದ ನಂತರ ಒಂದು ಹಾಕ್ಕೊಳ್ಳೋದ್ರಿಂದ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದೇ ಸಾರಿನೇ ಹಾಕಬಾರ್ದು. ಹಾಗಾಗಿ ನೋಡಿರಿ, ರೆಡಿ ಆಗೋಯ್ತು ನಮ್ಮ ಮಂಡಕ್ಕಿ ಉಸ್ಲಿ. ನಾವು ಮೊದಲೆಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮಂಡಕ್ಕಿ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ವಿ. ಆದರೆ ಈಗ ತರಕಾರಿ ಹಾಕೋದ್ರಿಂದ ರುಚಿನೂ ಜಾಸ್ತಿ, ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆಯೇ ಈಗ ಬಂದುಬಿಟ್ಟು ಸಾರಿನ ಪುಡಿನ ಮಾಡ್ಕೊತಾ ಇದ್ದೀನಿ. ಈಗ ಸಾರಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಈಗ ಅರ್ಧ kg ಗ್ರೀನ್ ಧನಿಯಾನ ತೊಗೊಂಡಿದ್ದೀನಿ. ಅರ್ಧ kg ಅಂದರೆ ನಾನು ತೋರಿಸಿದ್ವಲ್ವ ಆ ಗ್ಲಾಸಲ್ಲಿ 4 ಗ್ಲಾಸ್ ಧನಿಯಾ ಆಗುತ್ತೆ. ಅದಾದ ತಕ್ಷಣ ಧನಿಯಾನ ಹುರಿದ್ಬಿಟ್ಟು ಎತ್ತಿಕ್ಕೊಂಬಿಟ್ಟು ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ 1/4 kgನ ತೊಗೊಂಡಿದ್ದೀನಿ. ಅದನ್ನು ಸಹ ಬಿಸಿ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟು ತೊಗರಿಬೇಳೆನೂ ಅಷ್ಟೇ ಹುರಿಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಳೆಗಳನ್ನೆಲ್ಲನೂ ಚೆನ್ನಾಗಿ ನೋಡಿರಿ ಈ ಥರ ಕೆಂಪುಗಾಗೋವರೆಗೂ ಹುರ್ಕೊಂಬಿಡ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನಬೇಳೆ, ಅದನ್ನು ಅಷ್ಟೇ 150 ಗ್ರಾಮು. ಎಲ್ಲ ಬೇಳೆಗಳು ಕಾಳುಗಳೆಲ್ಲನೂ 150 ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ kg ಧನಿಯಾಗೆ. ಹಾಗೆಯೇ ಈಗ 150 ಗ್ರಾಮು ಕಡಲೆಕಾಳನ್ನು ತಗೊಂಡು ಅದನ್ನು ಅಷ್ಟೇ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆನಾದರೂ ತೊಗೋಬೋದು. ಅದು ಅಷ್ಟೇ 150 ಗ್ರಾಮ್ ತೊಗೊಂಡು ಚೆನ್ನಾಗಿ ನೋಡಿರಿ ಈ ಥರ ಕೆಂಪಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಊಟದಕ್ಕಿ, ಹಂಸಕ್ಕಿ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಈಗ ಒಂದು 150 ಗ್ರಾಮಷ್ಟು ಜೀರಿಗೆನೂ ತೊಗೊಂಡಿದ್ದೀನಿ. ನೋಡಿರಿ, ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಒಂದು 20 ಗ್ರಾಮಷ್ಟು ಕಾಳು ಮೆಣಸು, ಒಂದು 30 ಗ್ರಾಮಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಹಾಗೆಯೇ ಈಗ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಗಸಗಸೆನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಒಂಚೂರು ಬಿಸಿ ಮಾಡಿಕೊಂಡ್ರೆ ಆಯಿತು. ಸಾಸಿವೆ ತೊಗೊಂಡಿದ್ದೀನಿ ಒಂದು 20 ಗ್ರಾಮಷ್ಟು. ಮತ್ತು ಈಗ ಒಂದು 50 ಗ್ರಾಮಷ್ಟು ಅರಿಶಿನ ಕೊನೆನ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಬಿಸಿ ಮಾಡಿಕೊಂಡು ಎಂಡಲ್ಲಿ ಗಸಗಸೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ. ಎಲ್ಲನೂ ಸಹ ಹದವಾಗಿ ಹುರ್ಕೋಬೇಕು, ಯಾವುದು ಸೀವಿಸಬಾರ್ದು. ಈಗ ಇದಕ್ಕೆ LG ಇಂಗು ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಗಟ್ಟಿ ಇಂಗು ಅಂತಾರಲ್ಲ ಅದು. ನೆಕ್ಸ್ಟ್ ಬಂದುಬಿಟ್ಟು 1-2 ಸ್ಪೂನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈ ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ಹುಳ ಬರಲ್ಲ, ಇದು ಪೌಡ್ರು, ಸಾರಿನ ಪೌಡ್ರು. ಈಗ ಎಂಡಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟು ನೆಕ್ಸ್ಟು ಎಲ್ಲನೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊಳ್ಳೋದು ಅಷ್ಟೇ. ಈಗ ಅದೇ ಬಾಣಲೆ ಇಟ್ಟಿದ್ವಲ್ಲ, ಹಾಗಾಗಿ ಇದು ಉಪ್ಪು ಅಂದರೆ ಪಿಂಕ್ ಸಾಲ್ಟು, ವೈಟ್ ಸಾಲ್ಟು ಬರುತ್ತಲ್ಲ, ಆ ಥರ ಪುಡಿ ಉಪ್ಪಿದು. ಇದನ್ನು ಹುರಿದು ಹಂಗೆ ಎತ್ತಿಟ್ಬಿಡ್ತೀನಿ. ಅದು ಕಪ್ಪಾಗಿದೆ ಅಷ್ಟೇ. ಇದು ಪುಡಿ ಉಪ್ಪು.
ಇದನ್ನು ನೋಡ್ರಿ ಚೆನ್ನಾಗಿ ಬಿಸಿ ಆಗೋವರೆಗೂ ಬಿಸಿ ಮಾಡ್ಕೊಂಬಿಡ್ಬೇಕು 1-2 ನಿಮಿಷ. ಬಿಸಿ ಮಾಡ್ಕೊಂಡಾದ ನಂತರ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಬಾದಾಮಿನ ಸಿಪ್ಪೆ ಹೆಂಗೆ ತೆಗೆಯೋದು ಅಂತೇಳ್ಬಿಟ್ಟು. ಸಿಪ್ಪೆ ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಬಾದಾಮಿನ ಹಿಂಗೆ ಹುರಿದು ಇಟ್ಕೊಳ್ಳೋದ್ರಿಂದ ಈ ಗೋಡಂಬಿ ಬಾದಾಮಿ ಎಲ್ಲನೂ ನಾನು ಯಾವಾಗಲೂ ಮಕ್ಕಳಿಗೆ ತೆಂಗಿನಕಾಯಿ ಹಾಲಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಡ್ತಾ ಇರ್ತೀನಿ. ಆವಾಗ 1-2 ಅವರ್ ಮುಂಚೆನೇ ಈ ಒಂದು 8-10 ಬಾದಾಮಿ ಮತ್ತು ಒಂದು 8-10 ಗೋಡಂಬಿನ ನೆನೆಸ್ಬಿಟ್ಟು ಯಾವುದಾದ್ರೂ ಒಂದು ಫ್ರೂಟ್ಸ್ ಜೊತೆಗೆ ತೆಂಗಿನಕಾಯಿ ಹಾಲನ್ನು ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸಿ ಮಾಡಿಕೊಟ್ಬಿಟ್ರೆ ತುಂಬಾ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನಾವು ಬೇರೆ ಪ್ಯಾಕೆಟ್ ಹಾಲುಗಳಿಗೆ ಸಪ್ಲಿಮೆಂಟ್ರಿಯಾಗಿ ನಾನು ಆ ಥರ ಮಾಡಿಕೊಡ್ತೀನಿ ನೋಡಿರಿ. ಈ ಥರ ಉಪ್ಪಲ್ಲಿ ಹುರಿದ್ಬಿಟ್ಟು ಎತ್ತಿಕ್ಕೋತೀನಿ, ಗೋಡಂಬಿ ಹುರ್ಕೊತಿದ್ದೀನಿ. ಈ ಥರ ಹುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಯಾವಾಗಾದರೂ ಸ್ನ್ಯಾಕ್ಸ್ ಟೀ ಟೈಮಲ್ಲಿ ಅಥವಾ ಯಾವಾಗಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಹೆಲ್ದಿ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಸಹ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಉಪ್ಪಲ್ಲಿ ಹುರಿದಿರೋದ್ರಿಂದ ಟೇಸ್ಟೇ ಬೇರೆ ಥರ ಇರುತ್ತೆ. ಹಾಗಾಗಿ ಅದರಲ್ಲೇ ಉಪ್ಪಲ್ಲೇ ಕಡಲೆಕಾಯಿ ಬೀಜನೂ ಸಹ ಹುರಿದೆತ್ತಿಟ್ಕೊತೀನಿ. ಏಕೆಂದರೆ ನಮ್ಮನೇಲಿ ಸ್ವಲ್ಪ ನಮ್ಮನೆಯವರು ಕಡಲೆಕಾಯಿ ಬೀಜ ಹುರಿದಿರೋದು ಚೆನ್ನಾಗಿ ತಿಂತಾರೆ, ಯಾವಾಗಲೂ ಕೇಳ್ತಿರ್ತಾರೆ. ಅದರಿಂದ ಈ ಥರ ಹುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಹೆಲ್ದಿ ಸ್ನ್ಯಾಕ್ಸ್ ಥರ ಅಥವಾ ಊಟಕ್ಕೆ ಯಾವಾಗಾದರೂ ಮಸ್ಸೊಪ್ಪು ಮಸ್ಕಾಯಿ ಆ ಥರ ಮಾಡಿದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಶುಕ್ರವಾರ ಎಲ್ಲ ಈ ರೆಸಿಪಿಗಳು ಮಾಡಿದ್ದು. ನೆಕ್ಸ್ಟು ಶನಿವಾರ, ಕಾರ್ತಿಕ ಶನಿವಾರ ಆಗಿರೋದ್ರಿಂದ ಶೆಟ್ಟಿಹಳ್ಳಿ ಆಂಜನೇಯಂಗೆ ಅಭಿಷೇಕಕ್ಕೆ ಕೊಟ್ಟು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಬೆಳಗ್ಗೆನೇ ಫ್ಯಾಮಿಲಿ ಎಲ್ಲನೂ. ನೋಡಿ ಅಭಿಷೇಕ ನಡೀತಾ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಒಂದು ವಾರ ಶನಿವಾರ ಹೋಗಿ ಈ ಥರ ಅಭಿಷೇಕ ಮಾಡಿಸ್ಕೊಂಡು ಬರ್ತೀವಿ, ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಕೊಟ್ಬಿಟ್ಟು ಬರ್ತೀನಿ. ನಡೀತಾ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಸಹ ಎಲ್ಲರೂ ಶೆಟ್ಟಿಹಳ್ಳಿ ಆಂಜನೇಯಗೆ ಅಭಿಷೇಕನ ಕಣ್ಣು ತುಂಬ್ಕೊಳ್ಳಿ. ಹಾಗೆಯೇ ಶನಿವಾರ ರಾತ್ರಿಯೇ ನಾವು ತುಮಕೂರು ಬಿಟ್ಬಿಟ್ಟು ಭಾನುವಾರ ಬೆಳಗ್ಗೆ ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯದಲ್ಲಿ ರಾಯರ ದರ್ಶನನೂ ಸಹ ಮಾಡಿಕೊಂಡು ತುಂಬಾ ವಿಪರೀತ ರಶ್ ಅಂದರೆ ನಾವೆಂದೂ ಸಂಡೇ ಹೋಗಿರಲಿಲ್ಲ. ತುಂಬಾ ಫ್ರೆಶ್ ಅಪ್ಪಿಗೂ ತುಂಬಾ ತೊಂದರೆ ಆಯಿತು, ಎಲ್ಲದಕ್ಕೂ ಸಹ ತೊಂದರೆ ಆಗಿ ಕೊನೆಗೆ ರಾಯರ ದರ್ಶನ ಮಾಡಿಕೊಂಡು ಸೇಫ್ಟಿಯಾಗಿ ಹೆಂಗೋ ಕಷ್ಟಪಟ್ಕೊಂಡು ಮನೆ ಸೇರಿಕೊಂಡ್ವಿ. ತುಂಬಾ ಖುಷಿ ಆಯಿತು. ತುಂಬ ದಿವಸಗಳಿಂದ ಅಂದ್ಕೊತಾ ಇದ್ದೆ, ಆಗಿರಲಿಲ್ಲ, ರಾಯರ ದರ್ಶನ ಮಾಡಲೇಬೇಕು ಅಂತೇಳ್ಬಿಟ್ಟು ಕೊನೆಗೂ ರಾಯರ ದರ್ಶನ ಆಗಿ ಪುನೀತ ಆಯಿತು. ಹಾಗೆಯೇ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಬಟ್ಟೆ ಹಾರಾಕ್ಕೊಂಡ್ಬಿಟ್ಟು ಎಲ್ಲ ಒಣಗಿಸೋಕ್ಕೆ ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು ನೋಡ್ರಿ ತುಂಬ ಪಾಟ್ಗಳೆಲ್ಲ ಇಟ್ಬಿಟ್ಟು ಗಲೀಜಾಗಿಬಿಟ್ಟಿತ್ತು. ಅದನ್ನೆಲ್ಲನೂ ಬ್ರಷ್ ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಪಾಟೆಲ್ಲನೂ ಗೋಡೆ ಪಕ್ಕಕ್ಕೆ ಸರಿಸಿದ್ದಾಯಿತು. ಆ ಕೆಲಸ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಈಗ ನೋಡ್ರಿ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ಪನ್ನೀರ್ ಪರೋಟ ಮಾಡೋಣ ಅಂತೇಳ್ಬಿಟ್ಟು ಇದು ಜವೆ ಗೋಧಿ ಹಿಟ್ಟು ನೋಡ್ರಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಈಗ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ಗೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಪುಡಿ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಪನ್ನೀರನ್ನು ಎಲ್ಲ ಹಿಂಗೆ ಪುಡಿ ಥರ ಈ ಎಗ್ ಬುರ್ಜ್ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಂಡು ಇಟ್ಕೊಂಬಿಡ್ಬೇಕು. ಈಗ ಟೊಮೊಟೊ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೂರು ಜೀರಿಗೆ ಮತ್ತು ಕಡಲೆಬೇಳೆ 1-2 ಸ್ಪೂನು ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಒಂದು 4 ದೊಡ್ಡ ಸೈಜ್ದು ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಅದು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಬಂದುಬಿಟ್ಟು ಕಲ್ಲರ್ಗೆ, ಇದು ಬಂದುಬಿಟ್ಟು ಅಚ್ಚ ಖಾರದ ಪುಡಿ ಬಂದುಬಿಟ್ಟು ಖಾರಕ್ಕೆ ಹಾಕ್ಕೊಂಬಿಟ್ಟು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ
ಹಸಿದೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಆಫ್ ಮಾಡ್ಕೊಂಬಿಟ್ಟು ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಇದಕ್ಕೆ ಯಾವುದೇ ನೀರು ಹಾಕಬಾರ್ದು. ನೀರು ಹಾಕ್ದೇ ಹಂಗೆ ರುಬ್ಕೋಬೇಕು. ಏಕೆಂದರೆ ಇದರಲ್ಲೇ ಮಾಯಿಶ್ಚರ್ ಇರುತ್ತೆ ಟೊಮೊಟೊದಲ್ಲೇ, ಅದರಿಂದನೇ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಬಿಟ್ಟಿದ್ದೀನಿ. ಈಗ ಪರೋಟ ಮಾಡ್ಕೊಳ್ಳೋಣ. ಈಗ ಒಂದು ಚಪಾತಿ ಆಗೋಷ್ಟು ಚೆನ್ನಾಗಿ ನಾದ್ಕೊಬಿಟ್ಟು ಹಿಂಗೆ ಒಂದು ಚಪಾತಿ ಆಗೋಷ್ಟು ಹಿಟ್ಟನ್ನು ತಗೋಬೇಕು. ಹಿಂಗೆ ಒಂದು ಚಪಾತಿ ಎಷ್ಟು ಮಾಡ್ಕೋತಿರೋ ಅಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡು ಅದನ್ನು 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಬಿಟ್ಟು ಹಿಂಗೆ ಅಂಗೈ ಅಗಲ ಆಗೋಷ್ಟು ಒತ್ಕೋಬೇಕು, ಅಂದರೆ ಉಜ್ಕೋಬೇಕು. ಒಂದು ಕಡೆ ಉಜ್ಕೋಬೇಕು ಅಂತೀವಿ, ನಮ್ಮ ಕಡೆ ಒಸ್ಕೋಬೇಕು ಅಂತೀವಿ, ಒಂದು ಕಡೆ ಒತ್ಕೋಬೇಕು ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ನಾವು ಒಸ್ಕೊಳ್ಳೋದು ಅಂತೀವಿ. ನೋಡಿರಿ ಈ ಥರ ಚಪಾತಿ ಅಂಗೈ ಅಗಲ ಚಪಾತಿನ ಒಸ್ಕೊಂಬಿಡ್ಬೇಕು ಈ ಥರ. ಈಗ ಅದಕ್ಕೆ 2 ಮಾಡ್ಕೊಂಬಿಡ್ಬೇಕು. ಹಂಗೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಎಣ್ಣೆನ ಸವರ್ಕೊಂಡಾದ ನಂತರ ಆವಾಗಲೇ ನಾವೇನು ಪನ್ನೀರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಪನ್ನೀರ್ ಬುರ್ಜ್ ಥರನ ಅದನ್ನೆಲ್ಲನೂ ನಮಗೆ ಎಷ್ಟು ಬೇಕನ್ಸುತ್ತೋ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಯಾಕೆಂದರೆ ಅದೇನು ದಪ್ಪ ಬರಲ್ಲ, ನೀಟಾಗಿ ಕಚ್ಕೊಳ್ಳುತ್ತೆ. ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ರಿ. ಪನ್ನೀರನ್ನ ಹಾಕ್ಕೊಂಬಿಟ್ಟು ಮೇಲ್ಗಡೆ ಇದು ಕಸೂರಿ ಮೇಥಿ, ಹೆಲ್ತಿಯಾಗಿರುತ್ತೆ. ಸ್ವಲ್ಪ ತಿಂತಾಯಿದ್ದೀವಿ ಅಂತಂದರೆ ಸ್ವಲ್ಪ ಹೆಲ್ತಿಯಾಗಿರೋದಾದರೂ ತಿನ್ಬೋದು. ಹಂಗಾಗಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿ ಮಾಡಿಟ್ಕೊಂಡಿದ್ವಲ್ಲ, ಸ್ವಲ್ಪ ದಪ್ಪಗೆ ಮಾಡಿ ಪೂರಿ ಅಗಲಕ್ಕೆ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲನೂ ಈ ಥರ ಸೈಡೆಲ್ಲ ಹಿಂಗೆ ಒತ್ಕೊಂಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಏನು ಹಿಟ್ಟು ಹಾಕ್ಕೊಳ್ಳೋದು ಬೇಡ, ಅದೇನು ಅಂಟ್ಕೊಳ್ಳಲ್ಲ. ಹಿಂಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಉಜ್ಕೊಂಬಿಡ್ಬೇಕು. ಈ ಥರ ಏನೂ ಆಗೋಲ್ಲ. ಇದು ದಪ್ಪ ಇದ್ರೂ ಏನೂ ಆಗೋಲ್ಲ, ತೆಳುವಾಗಿದ್ರೂ ಏನೂ ಆಗೋಲ್ಲ. 2 ಥರ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ಇದು ಕಾಯಿ ಚಟ್ನಿನಾದರೂ ಮಾಡ್ಕೋಬೋದು. ಟೊಮೊಟೊ ಚಟ್ನಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದರಲ್ಲಿ ಅದನ್ನು ಮಾಡ್ಕೋಬೋದು. ಬೇಡ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡಾದರೂ ತಿನ್ಕೊಂಬಿಡ್ಬೋದು. ಇಲ್ಲ ಹಾಗೇನಾದರೂ ಒಂಚೂರು ತುಪ್ಪ ಹಚ್ಕೊಳ್ಬೇಕಂದ್ರೂ ತಿನ್ಕೊಬೋದು. ನೋಡಿ, ತಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಒತ್ಕೊಂಡಿರ್ತಕ್ಕಂಥ ಪರಾಟನ ಹಾಕ್ಬಿಟ್ಟು ಮೇಲ್ಗಡೆ ಒಂಚೂರು ಎಣ್ಣೆನ ಹಚ್ಕೋಬೇಕು. ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೇಕು. ಹಂಗೆ ತಿಂತೀವಿ ಅಂತಂದರೆ ತುಪ್ಪ ಹಾಕ್ಕೊಂಬಿಡ್ಬೋದು. ಯಾಕೆಂದರೆ ಇದರಲ್ಲಿ ಏನು ಜಾಸ್ತಿ ಖಾರ ಇರಲ್ಲ. ಆದ್ರಿಂದನೇ ಈ ಥರ ಚಿಕ್ಕ ಮಕ್ಳುಗಳಿಗೆ ತುಪ್ಪ ಹಚ್ಬಿಟ್ಟು ಈ ಥರ ರೋಲ್ ಮಾಡಿಬಿಟ್ಟು ಕೈಲಾದರೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸ್ಗಳಿಗೆ ಈಗ ಕೆಲವೊಂದು ಚಿಕ್ಕ ಮಕ್ಳುಗಳಿಗೆ ಮಾಂಟೆಸರಿ ಅಂಥವ್ರಿಗೆ ಈ ಬೇರೆ ಏನು ಟಿಫನ್ಗಳು ಹಾಕ್ಬಾರ್ದು, ಸ್ನ್ಯಾಕ್ಸ್ ಥರ ಹಾಕಬೇಕು ಅಂತಾರೆ. ಇದನ್ನು ನೋಡಿರಿ ಈ ಥರ ರೋಲ್ ಮಾಡಿಬಿಟ್ಟು ಒಂಚೂರು ಟೊಮೊಟೊ ಸಾಸ್ ಜೊತೆಗೆ ಬೇಕಂದರೆ ಲಂಚ್ ಬಾಕ್ಸಿಗೆ ಚಿಕ್ಕ ಮಕ್ಕಳಿಗೆ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೀಗಿತ್ತು ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ನಿಮಗೆ ಯಾವ್ಯಾವ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ಸ್.